ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಸ್ವಾಗತ. ನಾನು ಪೃಥ್ವಿರಾಜ್ ಆರ್ನಹಳ್ಳಿ. ಟಾಪ್ 18 ಮೊದಲ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಿನ್ನೆ ಅಷ್ಟೇ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಗ್ಯಾರಂಟಿಗಳ ಪೈಕಿ ಒಂದಾಗಿರುವಂತಹ ಶಕ್ತಿ ಯೋಜನೆಗೆ ಅಧಿಕೃತವಾಗಿ ನಿನ್ನೆಯಿಂದ ಚಾಲನೆ ಸಿಕ್ತು. ಸರ್ಕಾರ ಬಂದ ನಂತರ ಒಂದು ಮೊದಲ ಯೋಜನೆಯನ್ನ ಜಾರಿಗೆ ತಂದಂತಾಯ್ತು ಕಾಂಗ್ರೆಸ್ ಸರ್ಕಾರ. ಶಕ್ತಿ ಯೋಜನೆಗೆ ನಿನ್ನೆ ಸರ್ಕಾರದಿಂದ ಚಾಲನೆ ಸಿಕ್ಕ ಬಳಿಕ ಮುಗಿಬಿದ್ದು ಬಸ್ ಅನ್ನ ಹತ್ತುತ್ತಾ ಇದ್ದಾರೆ ಮಹಿಳೆಯರು. ಉಚಿತವಾಗಿ ಓಡಾಡಬಹುದಾದಂತ ಒಂದು ಯೋಜನೆ ಅದು. ಮಹಿಳೆಯರು ರಾಜ್ಯದಾದ್ಯಂತ ಎಲ್ಲಿ ಬೇಕಾದ್ರೂ ಓಡಾಡಿದ್ರು ಕೂಡ ಸರ್ಕಾರಿ ಬಸ್ಗಳಲ್ಲಿ ಫ್ರೀ ಇದೆ. ಫ್ರೀ ಸಂಚಾರ ಅಂತ ಬಸ್ಗಳು ಫುಲ್ ರಶ್ ಆಗ್ತಾ ಇದ್ದಾವೆ. ಅದರ ಅಸಲಿಯತ್ತು ಇವತ್ತಿನಿಂದ ಇನ್ನಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ನಿನ್ನೆ ಬೇರೆ ಸಂಡೆ ಆಗಿದ್ದಂತ ಹಿನ್ನೆಲೆಯಲ್ಲಿ ಸ್ವಲ್ಪ ಕಡಿಮೆ ಜನನೇ ಇದ್ರು. ಆ ರೀತಿಯಾಗಿ ನೋಡೋದಾದ್ರೆ ಇವತ್ತು ಕೆಲಸಕ್ಕೆ ಹೋಗುವಂತವರೆಲ್ಲರೂ ಕೂಡ ಅಂದ್ರೆ ಸೋಮವಾರ ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ ಹೆಚ್ಚಿನ ಮಹಿಳೆಯರು ಹಾಗೆ ಒಂದು ಅಂಕಿಅಂಶ ಸ್ಪಷ್ಟವಾಗಿ ಇವತ್ತು ಸಿಗುತ್ತೆ. ರಾಜ್ಯದಾದ್ಯಂತ ಮಹಿಳೆಯರಿಂದ ಭರ್ಜರಿ ಸ್ಪಂದನೆ ಅಂತೂ ಸಿಗ್ತಾ ಇದೆ. ಬಿಕಾಸ್ ಫ್ರೀ ಇರುವಂತ ಹಿನ್ನೆಲೆಯಲ್ಲಿ ಕಾರ್ಮಿಕರು, ಶಿಕ್ಷಕರು, ದಿನಗೂಲಿ ನೌಕರರಿಗೆ ಅನುಕೂಲ ಆಗುವಂಥದ್ದು ಇದು. ರಾಜ್ಯದಾದ್ಯಂತ ನ್ಯೂಸ್ 18 ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ನಿನ್ನೂ ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನೀಡ್ತಾ ಇದ್ವಿ. ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾಗಿದೆ ಪರಿಸ್ಥಿತಿ, ಹೇಗಿದೆ ಲೆಕ್ಕ, ಅಂಕಿ ಅಂಶ, ಲೆಕ್ಕಾಚಾರಗಳು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ನಿನ್ನೆ ಅಂತೂ ಮಹಿಳೆಯರು ಫುಲ್ ಖುಷಿಯಾಗಿ ರಾಜ್ಯದಾದ್ಯಂತ ಅವರವ್ರ ಊರುಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ರು. ಧನ್ಯವಾದವನ್ನ ಹೇಳ್ತಾ ಇದ್ರು ಕಾಂಗ್ರೆಸ್ಗೆ, ಸರ್ಕಾರಕ್ಕೆ. ಸರ್ಕಾರ ಮಾಡಿದಂತ ಹಿನ್ನೆಲೆಯಲ್ಲಿ ನಮ್ಮ ದುಡ್ಡು ಉಳಿತಾ ಇದೆ, ಒಳ್ಳೆ ಯೋಜನೆ ಇದು ಅಂತಲೂ ಕೂಡ ಮಾತನಾಡಿದ್ರು. ಫ್ರೀಯಾಗಿ ಪ್ರಯಾಣ ಮಾಡಬಹುದು ಅಂತ ನಿನ್ನೆ ಅಷ್ಟೇ ಗ್ರೀನ್ ಸಿಗ್ನಲ್ ಕೊಟ್ಟರು ಮುಖ್ಯಮಂತ್ರಿಗಳು. ಅದರ ಒಂದು ಅಂಕಿಅಂಶ ಇದೆ, ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಟೋಟಲ್ ಆಗಿ ಸರ್ಕಾರಕ್ಕೆ 4,051 ಕೋಟಿಯಷ್ಟು ನಷ್ಟ ಆಗ್ತಾ ಇರೋದು. ಇನ್ನ ಮಹಿಳೆಯರಿಗೆ ಈ ಶಕ್ತಿ ಯೋಜನೆ ಘೋಷಣೆ ಮಾಡಲಾಯ್ತಲ್ಲ, ಟೋಟಲ್ ಆಗಿ ಎಷ್ಟು ಬಸ್ಗಳಿದಾವೆ ರಾಜ್ಯದಲ್ಲಿ, ಸರ್ಕಾರಿ ಬಸ್ಗಳು ನಮ್ಮ ರಾಜ್ಯದ ಮಹಿಳೆಯರು ಓಡಾಡಬಹುದು ಅಂದ್ರೆ 18,609 ಉಚಿತ ಪ್ರಯಾಣಕ್ಕೆ ಬಸ್ಗಳು ಲಭ್ಯ ಇರುವಂತದ್ದು. ರಾಜ್ಯದಾದ್ಯಂತ ಮಹಿಳೆಯರು ಓಡಾಡ್ಲಿಕ್ಕೆ ಸರ್ಕಾರಿ ಬಸ್ಗಳಿರುವಂತದ್ದು ಟೋಟಲ್ ಅದು 41.80 ಲಕ್ಷ ಮಹಿಳಾ ಫಲಾನುಭವಿಗಳು ಪ್ರತಿದಿನ. ಇದು ಹತ್ತತ್ರ 42 ಲಕ್ಷ ಮಹಿಳೆಯರು ಪ್ರತಿದಿನ ಓಡಾಡ್ತಾರೆ ಅನ್ನುವಂತ ಒಂದು ಅಂಕಿಅಂಶ ಇದೆ ರಾಜ್ಯ ಸರ್ಕಾರಕ್ಕೆ. 4,051.56 ಕೋಟಿ ವಾರ್ಷಿಕವಾಗಿ ಮಹಿಳೆಯರಿಗೆ ಫ್ರೀ ಆಗಿ ಪ್ರಯಾಣ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ 4,051 ಕೋಟಿಯಷ್ಟು ಪ್ರತಿ ವರ್ಷನೂ ಕೂಡ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ. 3 ತಿಂಗಳಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡಿಕೊಳ್ಳುವಂತ ಒಂದು ಪ್ಲಾನ್ ಅನ್ನ ರಾಜ್ಯ ಸರ್ಕಾರ ಹಾಕಿದೆ. ಈಗ ನೀವು ಆಧಾರ್ ಕಾರ್ಡು, ವೋಟರ್ ಐಡಿ, ಪ್ಯಾನ್ ಕಾರ್ಡು, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಯಾವುದೇ ಒಂದು ಐಡಿ ಕಾರ್ಡ್ ಅನ್ನ ತೋರಿಸ್ಬಿಟ್ಟು ಫ್ರೀಯಾಗಿ ಓಡಾಡಬಹುದು. ಆದ್ರೆ ಇನ್ನೊಂದು 3 ತಿಂಗಳ ಒಳಗಡೆ ಸ್ಮಾರ್ಟ್ ಕಾರ್ಡ್ ಒಂದನ್ನ ಕೊಡ್ತಾರೆ, ಅದನ್ನ ತೋರಿಸ್ಬಿಟ್ಟೆ ಓಡಾಡಬೇಕಾಗುತ್ತೆ. ಅವಾಗ ಬೇರೆ ಆಲ್ಟರ್ನೇಟಿವ್ ಆಗಿ ಇರುವಂತ ಐಡಿ ಕಾರ್ಡ್ಗಳನ್ನ ತೋರ್ಸಂಗಿಲ್ಲ. ಜೂನ್ 15ರಿಂದ ಸೇವಾ ಸಿಂಧು ತಂತ್ರಾಂಶದಲ್ಲಿ ಅರ್ಜಿಗೆ ಆಹ್ವಾನ ಇರುತ್ತೆ. ಆ ಅರ್ಜಿಯನ್ನ ಫಿಲ್ ಮಾಡಿಬಿಟ್ಟು ನೀವು ಆ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಪಡ್ಕೊಳ್ಬೇಕಾಗಿದೆ. 3 ತಿಂಗಳವರೆಗೆ ಗುರುತಿನ ಚೀಟಿಯನ್ನ ತೋರಿಸಿ ಸಂಚಾರವನ್ನ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ನಲ್ಲ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ಐಡಿ ಯಾವ್ದಾದ್ರು ಒಂದು ವಿತ್ ಫೋಟೋ ಇರುವಂತದನ್ನ ತೋರಿಸ್ಬೇಕು. ಅದು ನಮ್ಮ ರಾಜ್ಯದವ್ರದ ಅಂದ್ರೆ ನಮ್ಮ ರಾಜ್ಯದಲ್ಲೇ ಇರುವಂತ ಅಡ್ರೆಸ್ ಅನ್ನ ತೋರಿಸಿದ್ರೆ ಮಾತ್ರನೇ ಫ್ರೀ. ವಿತೌಟ್ ಫೋಟೋ ಅಥವಾ ವಿತೌಟ್ ಐಡಿ ಕಾರ್ಡ್ ನಾವು ಓಡಾಡ್ತೀವಿ ಮಹಿಳೆ ಅನ್ಕೊಂಡ್ಬಿಟ್ಟು ಅಂತ ಹೋದ್ರೆ ಫ್ರೀ ಆಗಿಲ್ಲ, ಫ್ರೀ ಟಿಕೆಟ್ ನಿಮಗೆ ಸಿಗೋದಿಲ್ಲ, ದುಡ್ಡನ್ನ ಕೊಡ್ಲೇಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ಸುದ್ದಿ ಹೋಗೋಣ. ಬೆಳಗಾವಿ ಜಿಲ್ಲೆ ಸಂಗೊಳ್ಳಿ ಗ್ರಾಮದ ನಿಂಗವ್ವ ಸಿಂಗಾಡಿ ಅನ್ನುವಂತ ಅಜ್ಜಿ ಫ್ರೀ ಬಸ್ ಅಂದ್ರೆ ಈಗ ಆಲ್ರೆಡಿ ಪ್ರಯಾಣವನ್ನ ಮಾಡುವಂತ ನಿಟ್ಟಿನಲ್ಲಿ ನಿನ್ನೆ ಮಧ್ಯಾಹ್ನದಿಂದ ಒಂದು ಅವಕಾಶವನ್ನ ಮಾಡಿಕೊಡ್ಲಾಯ್ತಲ್ಲ, ಅಲ್ಲಿ ಬಸ್ ಅನ್ನ ಹತ್ತುವಂತ ಸಂದರ್ಭದಲ್ಲಿ ಬಸ್ಸಿಗೆ ನಮಸ್ಕರಿಸಿ ಹತ್ತಿದ್ದಾರೆ. ಈ ಫೋಟೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 16 ಸಾಲುಗಳಲ್ಲಿ ಅಜ್ಜಿಯನ್ನ ಹಾಡಿ ಹೋಗ್ಲಿದ್ದು ವಿಪಕ್ಷದವರನ್ನ ಕುಟುಕಿದ್ದಾರೆ. ಈ ರೀತಿಯಾಗಿ ಒಂದು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಏನನ್ಸುತ್ತೆ ಅಂದ್ರೆ ಇದರ ಅನುಭವ ಅಥವಾ ಇದರ ಖುಷಿ ಯಾರಿಗೆ ಅಂದ್ರೆ ಈ ವಿಮಾನ ಹತ್ತುವಂತವ್ರಿಗೆ, ಸ್ವಂತ ಕಾರಲ್ಲಿ ಓಡಾಡುವಂತವ್ರಿಗೆ ಅಥವಾ ಸ್ವಂತ ಬೈಕ್ಗಳಲ್ಲಿ ಓಡಾಡುವಂತವ್ರಿಗೆ ಇದರ ಅಷ್ಟೊಂದು ಫೀಲ್ ಆಗೋದಿಲ್ಲ. ಆದ್ರೆ ದಿನನಿತ್ಯ ಕೂಲಿ ಮಾಡ್ಕೊಂಡು ಓಡಾಡುವಂತ ಮಹಿಳೆಯರಿಗೆ, ಆ ಅಜ್ಜಿ ಅಂದರಿಗೆ ಇದರ ಒಂದು ಫೀಲ್ ಆಗುತ್ತೆ. ಆ ಫೀಲ್ನೇ ನಾವು ಇದ್ರಲ್ಲಿ ನೋಡ್ತಾ ಇರುವಂತದ್ದು. ನಾವು ಮಹಿಳೆಯರಿಗೆ ಉಚಿತ ಪ್ರಯಾಣದ ಸೌಲಭ್ಯ ಘೋಷಿಸಿದಾಗ ಶ್ರಮ ಪಡದೆ ಸಮಾಜದ ಎಲ್ಲಾ ವಿಧದ ಸೌಲಭ್ಯಗಳನ್ನ ಕೂತಲ್ಲಿಯೇ ಅನುಭವಿಸ್ತಾ ಇರುವಂತ ಜನರಿಂದ
ವರದಾನ ಆಗ್ತಾ ಇದೆ. ತರತರನಾದಂತ ಟೀಕೆಗಳು, ಕುಹಕ ವ್ಯಂಗ್ಯಗಳು ವ್ಯಕ್ತವಾದವು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ. ಯಾವ ರೀತಿಯಾಗಿ ಫ್ರೀ ಬಸ್ ಪಾಸ್ ಅನ್ನ ಕೊಡ್ಲಾಗ್ತಾ ಇದೆಯಲ್ಲ, ಫ್ರೀ ಪ್ರಯಾಣವನ್ನ ಕೊಡ್ಲಾಗ್ತಾ ಇದೆಯಲ್ಲ ರಾಜ್ಯದಾದ್ಯಂತ, ಯಾವ ರೀತಿಯಾಗಿದೆ ಪರಿಸ್ಥಿತಿ, ಮಹಿಳೆಯರು ಯಾವ ರೀತಿಯಾಗಿ ಉತ್ಸುಕದಿಂದ ಓಡಾಡ್ತಿದ್ದಾರೆ ಬಸ್ನಲ್ಲಿ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ. ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ, ಮಂಗಳೂರಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ, ಹಾಗೆ ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ, 3 ಜನರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. 3 ಜನಕ್ಕೂ ಕೂಡ ಗುಡ್ ಮಾರ್ನಿಂಗ್. ಫಸ್ಟ್ ಬೆಂಗಳೂರಿನಿಂದನೇ ಹೋಗೋಣ. ಶರಣು ಹಂಪಿ, ಬೆಂಗಳೂರಿನಲ್ಲಿ ಅತಿ ಹೆಚ್ಚಿನ ಫಲಾನುಭವಿಗಳಿರುವಂತದ್ದು, ಬಿಕಾಸ್ ಒಂದು ದೊಡ್ಡ ಸಿಟಿ ಆಗಿರುವಂತ ಹಿನ್ನೆಲೆ ಸಹಜ ಅದು. ಸೊ ಇಲ್ಲಿ ಬೆಂಗಳೂರಿನಲ್ಲಿ ನಿನ್ನೆಯಿಂದ ಅಂದ್ರೆ ಮಧ್ಯಾಹ್ನ 1 ಗಂಟೆಯಿಂದ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡುವಂತ ನಿಟ್ಟಿನಲ್ಲಿ ಅನುಕೂಲ ಮಾಡಿಕೊಡ್ಲಾಗಿದೆಯಲ್ಲ, ಯಾವ ರೀತಿಯಾಗಿದೆ ಈಗ ಸದ್ಯದ ಪರಿಸ್ಥಿತಿ ಅಂತ? ಪೃಥ್ವಿ, ಶಕ್ತಿ ಯೋಜನೆ ನಿನ್ನೆ ಲೋಕಾರ್ಪಣೆಗೊಂಡಿದೆ. ಚಾಲನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಮೊದಲ ದಿನ ಅಂತೂ ಅತ್ಯುತ್ಸಾಹದಿಂದ ಬೆಂಗಳೂರು ಮಹಾನಗರದಲ್ಲಿ ಬಿಎಂಟಿಸಿ ಸಾರಿಗೆ ಬಸ್ನಲ್ಲಿ ಅತ್ಯುತ್ಸಾಹದಿಂದ ಎಲ್ಲರೂ ಕೂಡ ಪ್ರಯಾಣನ ಮಾಡಿದ್ರು. ಇವತ್ತು ವರ್ಕಿಂಗ್ ಡೇ. ಸೊ ವರ್ಕಿಂಗ್ ಡೇ ಆಗಿರೋದ್ರಿಂದ ಇವತ್ತು ಇನ್ನು ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿನ ಸಂಖ್ಯೆ ಹೆಚ್ಚಾಗುವಂತ ನಿರೀಕ್ಷೆ ಇದೆ. ಈಗಾಗಲೇ ಬೆಳಗ್ಗೆನೆ, ಇನ್ನು ಪೀಕ್ ಅವರ್ ಶುರುವಾಗಿಲ್ಲ, 9 ಗಂಟೆಯಿಂದ ಶುರುವಾಗುತ್ತೆ. ಮೆಜೆಸ್ಟಿಕ್ನ ಒಳಗಡೆ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಬಹುತೇಕ ಬಸ್ಗಳು ಆಲ್ಮೋಸ್ಟ್ ಫುಲ್ ಆಗ್ತಾ ಇದಾವೆ. ಅದರಲ್ಲೂ ಕೂಡ ಲೇಡೀಸ್ ಕಂಪಾರ್ಟ್ಮೆಂಟ್ ಅಂದ್ರೆ ಮುಂಭಾಗದಲ್ಲಿ ಕಾಯ್ದಿರಿಸುವಂತ ಆಸನಗಳಿದ್ದಾವೆ, ಅವೆಲ್ಲವೂ ಕೂಡ ಆಲ್ಮೋಸ್ಟ್ ಫುಲ್ ಆಗಿ ನಿಂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ. ಡೈರಿ ಸರ್ಕಲ್ ಕಡೆಗೆ ಹೋಗ್ತಿರುವಂತ ಬಸ್ ಹಿಂಭಾಗದಲ್ಲೂ ಕೂಡ ಬಹುತೇಕ ಫುಲ್ ಆಗಿದೆ. ಯಾಕಂದ್ರೆ ಸೋಮವಾರದಿಂದ ವಿವಿಧ ಕಡೆಗೆ ತಮ್ಮ ಏರಿಯಾಗಳಿಗೆ ಹೋಗ್ಬೇಕಾಗತ್ತೆ. ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಬಿಸಿ ಇದೆ. ಸೊ ಜನರು ಬಸ್ಗಳು ಆಲ್ಮೋಸ್ಟ್ ರಶ್ ಇರೋದು ಕಂಡು ಬರ್ತಾ ಇದೆ. ಒಟ್ಟು ಶಕ್ತಿ ಯೋಜನೆಗೆ 41 ಲಕ್ಷ ಮಹಿಳೆಯರು ಪ್ರಯಾಣ ಮಾಡ್ತಾರೆ ಅಂತೇಳಿ ಸಾರಿಗೆ ನಿಗಮ, 4 ಸಾರಿಗೆ ನಿಗಮಗಳಿದ್ದಾವೆ, ಅವು ಮಾಹಿತಿಯನ್ನ ಕೊಡ್ತಾ ಇರೋದು. ಇದರಲ್ಲಿ ಬಿಎಂಟಿಸಿನೇ ಅತಿ ಹೆಚ್ಚು, ಕೆಎಸ್ಆರ್ಟಿಸಿ ಹೊರತುಪಡಿಸಿದಂತೆ 10,86,000 ಜನ ಪ್ರತಿದಿನ ಟ್ರಾವೆಲ್ ಮಾಡ್ತಾರೆ. ಈ ನಿನ್ನೆ ಎಷ್ಟು ಜನ ಟ್ರಾವೆಲ್ ಮಾಡಿದ್ರು ಅನ್ನುವಂತ ಖಚಿತ ಮಾಹಿತಿ ಇನ್ನೊಂದು ಗಂಟೆಯಲ್ಲಿ. ಶರಣೋಂಪಿಯಲ್ಲಿ ಯಾರನ್ನಾದ್ರೂ ಮಹಿಳೆಯರನ್ನ ಮಾತನಾಡಿಸಬಹುದಾ? 4 ನಿಗಮಗಳಲ್ಲಿ ಅತಿ ಹೆಚ್ಚು ಅಂದ್ರೆ ಇಲ್ಲ, ಖಂಡಿತ ಪೃಥ್ವಿ ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೇನೆ. ಯಾಕಂದ್ರೆ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಕಡೆಗೆ ಟ್ರಾವೆಲ್ ಮಾಡ್ತಿದ್ದಾರೆ ಅನ್ನುವಂತ ದೃಶ್ಯಗಳನ್ನ ತೋರಿಸೋ ಹಿನ್ನೆಲೆಯಲ್ಲಿ ಪ್ರಯತ್ನವನ್ನ ಪಟ್ವಿ. ಸೊ ಈ ವಾಹನದಲ್ಲೂ ಕೂಡ ಬಹಳಷ್ಟು ಜನ ಮಹಿಳಾ ಪ್ರಯಾಣಿಕರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ, ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ಮೊದಲ ದಿನ, ಯಾಕಂದ್ರೆ ಬಸ್ ಪಾಸ್ ಕೂಡ ತೆಗೆದುಕೊಳ್ಳುವಂತಿಲ್ಲ, ಇದೇ ಬಸ್ ಪಾಸ್ ರೀತಿಯಾಗಿ ಸ್ಮಾರ್ಟ್ ಕಾರ್ಡ್ ರೀತಿಯಾಗಿರೋದು. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ತಾವು ಇದೇ ಫಸ್ಟ್ ಟೈಮ್ ಪ್ರಯಾಣ ಮಾಡ್ತಿರೋದು ಫ್ರೀ ಪಾಸ್ ಅಲ್ಲಿ? ಇದೇ ಫಸ್ಟ್ ಟೈಮ್. ನಿನ್ನೆ ಟ್ರಾವೆಲ್ ಮಾಡಿದ್ವಿ, ಪರವಾಗಿಲ್ಲ. ಏನ್ ಅನ್ಸುತ್ತೆ ನಿಮಗೆ? ಇದು ನಿಜವಾಗ್ಲೂ ಕೂಡ ಯೂಸ್ಫುಲ್ ಇದೆಯಾ? ಕಾರ್ಮಿಕರಿಗೆ, ವರ್ಕಿಂಗ್ ವುಮೆನ್ಸ್ಗೆ ಈಸಿ ಆಗತ್ತಲ್ವಾ? ಈ ದುಡ್ಡನ್ನ ಬೇರೆದಕ್ಕೆ ಯೂಸ್ ಮಾಡಬಹುದು, ಬೇರೆದಕ್ಕೆ ಯೂಸ್ ಮಾಡಬಹುದಾಯ್ತು, ಇದಕ್ಕೆಲ್ಲ ಫ್ರೀ ಮಾಡಬಾರ್ದಾಯ್ತು. ಇನ್ನೊಂದಷ್ಟು ವಿದ್ಯಾರ್ಥಿನಿಯರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಎಡಭಾಗದಲ್ಲೂ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸುವಂತ ಪ್ರಯತ್ನ ಪಡ್ತೀನಿ. ಮೇಡಮ್, ತಾವು ಎಲ್ಲಿಂದ ಬರ್ತಾ ಇರೋದು? ಫ್ರೀ ಪಾಸ್ ಮಾಡಿದ್ದಾರೆ, ನಿಮಗೆ ಏನ್ ಅನ್ಸುತ್ತೆ? ಇದು ನಿಜವಾಗ್ಲೂ ಕೂಡ ಎಲ್ಲರಿಗೂ ಅರ್ಹ ಅನ್ಸುತ್ತಾ? ಎಲ್ಲರಿಗೂ ಬೇಕನ್ಸುತ್ತಾ ಸ್ಮಾರ್ಟ್ ಕಾರ್ಡ್? ಬೇಕನ್ಸುತ್ತೆ ಎಲ್ಲರೂ. ಕೆಲವರು ಹೇಳ್ತಾ ಇರೋದು IT ರಿಟರ್ನ್ ಮಾಡೋಂಥವ್ರಿಗೆ ಬೇಕಾಗಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಅದು ಏನಿಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ ಎಲ್ರಿಗೂ. ಎಸ್, ತಾವೇನ್ ಹೇಳ್ತೀರಾ? ಆ್ಯಕ್ಚುಲಿ ಇದು ಮಾಡಿರೋದು ತುಂಬ ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದರೆ ಇಂಡಿಯಾ ಮೇಲೆ ತುಂಬ ಸಾಲ ಇರೋದ್ರಿಂದ ನಮ್ಮ ಎಕನಾಮಿ ಕಮ್ಮಿ ಆಗುತ್ತೆ. ಅದಕ್ಕೆ ಇದು ಯಾರಿಗೆ ಅವಶ್ಯಕತೆ ಇದೆಯೋ ತೀರಾ ಬಡವರಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಮಿಡಲ್ ಕ್ಲಾಸ್ ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ರಿಚ್ ಇರೋರಿಗೆಲ್ಲ ಅಷ್ಟೆಲ್ಲ ಏನು ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಫೋಟೋ ತುಂಬಾ ವೈರಲ್ ಆಗಿದೆ. ಒಬ್ಬ ಅಜ್ಜಿ ಬಸ್ ಹತ್ಬೇಕಾದ್ರೆ ನಮಸ್ಕಾರ ಮಾಡ್ತಾರೆ. ಅಂದ್ರೆ ನಿಜವಾಗ್ಲೂ ಕೂಡ ಪ್ರತಿ ಪ್ರಯಾಣನೂ ಕೂಡ ಒಂದೊಂದು ರೂಪಾಯಿನೂ ಕೂಡ ತುಂಬಾ ಇಂಪಾರ್ಟೆಂಟ್. ಈ ಯೋಜನೆಯಿಂದ ಬಹಳ ಅನುಕೂಲ ಆಗುತ್ತೆ ಅನ್ನೋದು ಅದು ಸೂಕ್ಷ್ಮವಾಗಿ ಹೇಳುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ತಾವು? ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ ಸರ್. ಬಡವರಿಗೆ ಬಹಳ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಶಕ್ತಿ ಯೋಜನೆಯನ್ನ ಆರಂಭ ಮಾಡಿದ್ರು.
ಅಂದ್ರೆ ಬಡವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಪಾಪ ಅವರು ದಿನ ಕೂಲಿ ಕಾರ್ಮಿಕರು ಏನ್ ಮಾಡ್ತಾರೆ, ಅವ್ರಿಗೆ ಅವತ್ತಿಗೆ ದುಡ್ದು ಅವತ್ತು ತಿನ್ನೋ ಇದಿರುತ್ತೆ. ಸೊ ನಾವ್ ಅದನ್ನ ಬೇರೆಯವರು ದುರುಪಯೋಗ ಪಡಿಸ್ಕೋಬಾರ್ದು ಇದನ್ನ ಅನ್ನೋದಷ್ಟೇ. ಇದು ಪೃಥ್ವಿ, ಬಹಳಷ್ಟು ಜನ ಮಹಿಳಾ ಪ್ರಯಾಣಿಕರಿದ್ದಾರೆ. ವರ್ಕಿಂಗ್ ಡೇ ಇರೋದ್ರಿಂದ ಸಂಖ್ಯೆನೂ ಕೂಡ ಜಾಸ್ತಿ ಇದೆ. ಉತ್ಸುಕತೆಯಿಂದ ಪ್ರಯಾಣ ಮಾಡ್ತಿರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ. ಓಕೆ, ಇದು ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಮಹಿಳೆಯರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡಿದ್ರೆ, ಇನ್ನ ಕಲಬುರಗಿಗೆ ಹೋಗೋಣ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ. ಅಲ್ಲಿ ಕೂಡ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ನೋಡ್ತಾ ಇದ್ವಿ, ಸಹಜವಾಗಿ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇರುವಂತವ್ರು ಕೆಲವರು ಸರಿ ಇದೆ ಅಂತಾರೆ, ಇನ್ ಕೆಲವರು ತಪ್ಪು ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಲ್ಲಿನ ಮಹಿಳೆಯರ ಅಭಿಪ್ರಾಯ ಏನಿದೆ, ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಇದಕ್ಕೆ? ಹೌದು ಪೃಥ್ವಿ, ಏನಂತಂದ್ರೆ ರಾಜ್ಯಾದ್ಯಂತ ಮಹಿಳೆಯರಿಗೆ ಓಡಾಡಕ್ಕೆ ಬಸ್ ಅನ್ನು ಫ್ರೀ ಆಗಿ ಓಡಾಡಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು ಸರ್ಕಾರ. ಹೀಗಾಗಿ ಈ ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಏನು ಅಂದ್ರೆ 7 ಲಕ್ಷ ಜನ ಮಹಿಳೆಯರಿಗೆ ಪ್ರಯಾಣನ ಮಾಡ್ತಾ ಇದ್ದಾರೆ. ಈಗ ಕಲಬುರಗಿ ಅಂತಂದ್ರೆ 1.5 ಲಕ್ಷ ಜನ ಮಹಿಳೆಯರಿಗೆ ಪ್ರಯಾಣನ ಈ ಫ್ರೀ ಸರ್ವಿಸ್ ಅನ್ನ, ಶಕ್ತಿ ಯೋಜನೆಯಡಿ ಫ್ರೀ ಸರ್ವಿಸ್ ಏನಿದೆ ಅದರ ಫಲಾನುಭವಿಗಳಾಗಿದ್ದಾರೆ. ಹೀಗಾಗಿ ಇಲ್ಲಿ ಕಲಬುರಗಿಯಲ್ಲೂ ಕೂಡ ಸಖತ್ತಾಗಿ ರೆಸ್ಪಾನ್ಸ್ ಅನ್ನ ಬರ್ತಾ ಇದೆ. ಮಹಿಳೆಯರು ಕೂಡ ತಮ್ಮ ತಮ್ಮ ಗ್ರಾಮಗಳಿಂದ ಮತ್ತೆ ನಗರ ಪ್ರದೇಶಗಳಿಂದ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಲು ಈಗ ಉತ್ಸುಕತೆಯಿಂದ ಬಸ್ ಅನ್ನು ಹತ್ತುತ್ತಾ ಇದ್ದಾರೆ. ಯಾಕಂತಂದ್ರೆ ಇಷ್ಟು ದಿವಸ ಬಸ್ಸಿಗೆ ಟಿಕೆಟ್ ಅನ್ನ ಪಡೆದು ಈಗ ಏನು ಪ್ರಯಾಣ ಮಾಡ್ತಾ ಇದ್ರು ಹಣ ಕೊಟ್ಟು. ಆದ್ರೆ ಈಗ ಫ್ರೀ ಆಗಿ ಓಡಾಡ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಮಹಿಳೆಯರಿಗೆ ಖುಷಿ ಅನಿಸ್ತಾ ಇದೆ ಅಂತ ಹೇಳ್ಬೋದು. ಈಗ ಏನಂತಂದ್ರೆ ಈ ಯೋಜನೆಯನ್ನ ಕೂಡ ಸರ್ಕಾರ ರಾಜ್ಯಾದ್ಯಂತ ಇಟ್ಟಿದ್ರಿಂದ ಎಲ್ಲಾ ಕಡೆ ಕೂಡ ಓಡಾಡಲು ಅವಕಾಶ ಮಾಡಿಕೊಟ್ಟಿರುವಂತದ್ದು. ಈಗ ಏನು ಈಗ ಬಸ್ ಅಲ್ಲಿ ಫ್ರೀ ಆಗಿ ಓಡಾಡ್ತಕ್ಕಂಥ ಮಹಿಳೆಯರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಮೇಡಮ್, ತಾವ್ ಎಲ್ಲಿಗೆ ಹೋಗ್ತಾ ಇದ್ರಿ ಮೇಡಮ್? ಮೇಡಮ್, ಇಷ್ಟು ದಿವಸ ದುಡ್ಡು ಕೊಟ್ಟು ಹೋಗ್ತಿದ್ರಿ, ಈಗ ಫ್ರೀ ನಿನ್ನೆನಿಂದ ಫ್ರೀ ಆಗಿ ಓಡಾಡಕ್ಕೆ ಅವಕಾಶ ಮಾಡಿಕೊಟ್ಟು ಹೆಂಗ ಅನಿಸ್ತದೆ? ಅನುಕೂಲ ಆಗಿದೆ ಸರ್, ನಮಗ ಸಿದ್ದರಾಮಯ್ಯ ಸರ್ ಮಾಡಿದ್ಕ ಅನುಕೂಲ ಆಗಿದೆ. ಹಾ, ಬೇರೆ ಬೇರೆ ಊರ್ ಕಡೆ ಹೋಗಲು ಅನುಕೂಲ ಆಗಿದೆ ಸರ್. ಅದಕ್ಕಾಗಿ ನಮಗೆ ಸಿದ್ದರಾಮಯ್ಯ ಸರ್ ಮಾಡಿದ ಅನುಕೂಲ ಆಗಿದೆ. DK ಶಿವಕುಮಾರ್ ಸಿದ್ದರಾಮಯ್ಯ ಸರ್ ಅನುಕೂಲ ಆಗಿದೆ. ಇಷ್ಟು ದಿವಸ ಟಿಕೆಟ್ ಕೊಟ್ಟು ಹೋಗ್ತೀರಿ, ಈಗ ಫ್ರೀ ಆಗಿ ಇವತ್ತು ಫಸ್ಟ್ ಟೈಮ್ ಪ್ರಯಾಣ ಮಾಡ್ತಾ ಇದ್ರೆ ಅಥವಾ ನಿನ್ನೆ ಹೋಗಿದ್ರೆ? ಇವತ್ತೇ ಪ್ರಯಾಣ ಮಾಡ್ತಾ ಇದ್ದೀವಿ ಸರ್. ಇವತ್ತೇ ಉಮ್ನಾದ್ಗೆ ಹೋಗ್ತಿದ್ದೀವಿ. ಇಷ್ಟು ದಿವಸ ದುಡ್ಡು ಕೊಡ್ತಿದ್ದೀರಿ, ಈಗ ದುಡ್ಡು ಕೊಡ್ತಾ ಇಲ್ಲ ಸರ್. ಹಾ, ಟಿಕೆಟ್ ಕಾರ್ಡ್ ತೋರಿಸಿ ಕೊಡ್ತಿದ್ದೀರಿ. ಇನ್ನೊಬ್ರು ಅಜ್ಜಿದಾರವ್ರನ್ನ ಮಾತಾಡ್ತಾನೆ. ಎಲ್ಲಿ ಹೋಗ್ತಾ ಇದ್ರಿ ಅಜ್ಜಿನ? ಈಗ ಇಷ್ಟ ದಿನ ನೀವು ಬಸ್ಸಿಗೆ ಪ್ರಯಾಣ ಮಾಡ್ಬೇಕಾದ್ರೆ ಹೋಗ್ಬೇಕಾದ್ರೆ ದುಡ್ಡು ಕೊಡ್ತಿದ್ರಿ, ಈಗ ಫ್ರೀ ಆಗಿ ಕಾರ್ಡ್ ತೋರಿಸಿದ್ರೆ ಸಾಕು, ಫ್ರೀ ಆಗಿ ಅವಕಾಶ ಮಾಡಿಕೊಟ್ಟಾರ, ಹೆಂಗ ಅನಿಸ್ತದೆ? ಅವ್ರಿಗೆ ಗೊತ್ತಾಗಂಗಿಲ್ರಿ. ಇವಾಗ ಫ್ರೀ ಆಗಿದ್ದು ಮಾಡ್ಯಾರಲ್ರಿ, ಎಲ್ರಿಗೂ ಸಹಕಾರ ಸವಲತ್ತು ಸರಿಯಾಗಿ ಮಾಡ್ಯಾರ್ರಿ. ಅದಕ್ಕೆ ಎಲ್ರಿಗೂ ಹೆಲ್ಪ್ ಆಗ್ಯದ್ರಿ ಹೆಣ್ಮಕ್ಳಿಗೆ. ಇದು ಏನಂತಂದ್ರೆ ಬಸ್ಸಲ್ಲಿ ಪ್ರಯಾಣ ಮಾಡ್ತಕ್ಕಂತ ಮಹಿಳೆಯರ ಮಾತು. ನಮ್ಗೆ ಇಷ್ಟು ದಿನ ದುಡ್ಡು ಕೊಟ್ಟು ನಾವು ಪ್ರಯಾಣ ಮಾಡ್ತಾ ಇದ್ವಿ, ಬೇರೆ ಬೇರೆ ಸ್ಥಳಕ್ಕೆ ಹೋಗ್ಬೇಕಾದ್ರೆ ದುಡ್ಡು ಕೊಡ್ತಾ ಇದ್ವಿ, ಈಗ ನಾವು ಫ್ರೀ ಆಗಿ ಕೊಡ್ತಾ ಇರೋದಕ್ಕೆ ಹೋಗ್ತಾ ಇರೋದಕ್ಕೆ ಸಂತೋಷ ಆಗ್ತದೆ ಅನ್ನೋ ಮಾತು ಕೂಡ ಇಲ್ಲಿ ಮಹಿಳೆಯರು ಹೇಳ್ತಾ ಇದ್ದಾರೆ. ಓಕೆ, ಇದು ಕಲಬುರಗಿ ಮಹಿಳೆಯರ ಅಭಿಪ್ರಾಯ. ನೆಕ್ಸ್ಟ್ ಮಂಗಳೂರಿಗೆ ಹೋಗೋಣ, ಅಲ್ಲಿನ ಜನ ಏನ್ ಹೇಳ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಕಿಶನ್, ನಾವು ಹೆಚ್ಚಿನದಾಗಿ ಸರ್ಕಾರಿ ಬಸ್ಗಳು ಎಲ್ಲಿದ್ದಾವೆ ಅಲ್ಲಿರುವಂತ ಮಹಿಳೆಯರು ಸಹಜವಾಗಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಮಂಗಳೂರು ಅಂತ ಬಂದಂತ ಸಂದರ್ಭದಲ್ಲಿ, ಕರಾವಳಿ ಅಂತ ಬಂದಂತ ಟೈಮ್ನಲ್ಲಿ ಸರ್ಕಾರಿ ಬಸ್ಗಳು ಎಷ್ಟಿದೆಯೋ ಅಷ್ಟೇ ಈಕ್ವಲ್ ಆಗಿ ಹೆಚ್ಚಿನ ಸಂಖ್ಯೆಯಲ್ಲೇ ಬೇಕಾದ್ರೆ ಖಾಸಗಿ ಬಸ್ಗಳು ಇದ್ದಾವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲಿ ಮಹಿಳೆಯರು ಏನ್ ಹೇಳ್ತಾ ಇದ್ದಾರೆ, ನಿನ್ನೆಯಿಂದ ಫ್ರೀ ಆಗಿ ಓಡಾಡಬಹುದು ಅನ್ನುವಂಥದ್ರ ಬಗ್ಗೆ ಅವಕಾಶವನ್ನ ಮಾಡಿಕೊಡ್ಲಾಗಿರುವಂತ ಹಿನ್ನೆಲೆಯಲ್ಲಿ ಒಂದ್ ಕಡೆ ಖುಷಿನೂ ಇರುತ್ತೆ, ಮೋಸ್ಟ್ ಪ್ರಾಬಬ್ಲಿ ಬೇಜಾರೇ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಅಲ್ಲಿ. ಬಳಿಕವಾಗಿ ಕರಾವಳಿಯಲ್ಲಿ ಸಾಮಾನ್ಯವಾಗಿ ಜನಜೀವನ ನಡೆಯುತ್ತಿದೆ. ಯಾಕೆಂದ್ರೆ ಇಲ್ಲಿ ಸಾರಿಗೆ ಸಂಪರ್ಕದಲ್ಲಿ ಪ್ರಾಬಲ್ಯವನ್ನು ವಹಿಸಿರುವಂತದ್ದು ಖಾಸಗಿ ಬಸ್ಗಳು. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ರಸ್ತೆಗಳಲ್ಲಿ ಬರುವಂತಹ ಎಲ್ಲ ಖಾಸಗಿ ಬಸ್ಗಳು ಜನರಿಂದ ಫುಲ್ ಆಗಿದೆ. ಶಕ್ತಿ ಯೋಜನೆ ಅಂತ ಹೇಳಿ ಸರ್ಕಾರಿ ಬಸ್ಗಳೇನು ಫುಲ್ ಆಗಿಲ್ಲ. ಯಾಕೆಂದ್ರೆ ಮಾಮೂಲಿಯಾಗಿ ಬೇರೆ ಬೇರೆ ಭಾಗಗಳಿಂದ ಮಂಗಳೂರಿಗೆ ನಗರಕ್ಕೆ ಬರುವಂತಹ ಸರ್ಕಾರಿ ಬಸ್ಗಳು ಸಾಮಾನ್ಯ ಸ್ಥಿತಿಯಲ್ಲಿರುವಂತದ್ದು. ಯಾಕೆಂದ್ರೆ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಮಂಗಳೂರು ನಗರಕ್ಕೆ ಬರ್ತಾರೆ, ಅವರೆಲ್ಲರಲ್ಲಿ ಕೂಡ ಬಸ್ ಪಾಸ್ ಇರುತ್ತೆ. ಆದ್ರೆ ಇವತ್ತಿನಿಂದ ವಿದ್ಯಾರ್ಥಿನಿಯರಿಗೆ ಫ್ರೀ ಅಂತ ಹೇಳ್ಬೋದು, ಬೇರೆ ಎಲ್ಲರೂ ಕೂಡ ಸರ್ಕಾರಿ ಬಸ್ನಲ್ಲೇ ಬರ್ತಾ ಇದ್ದಾರೆ. ಇನ್ನು ಖಾಸಗಿ ಬಸ್ಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಜನ ಜೀವನ ಎಂದಿನಂತೆ ಖಾಸಗಿ ಬಸ್ಗಳಲ್ಲೇ ಪ್ರಯಾಣವನ್ನ ಮಾಡ್ತಾ ಇದೆ. ಯಾಕಂದ್ರೆ ಶಕ್ತಿ ಯೋಜನೆಯ ಲಾಭ ಕರಾವಳಿಗೆ ಕೇವಲ 30% ಕಡಿಮೆ ಮಹಿಳೆಯರಿಗೆ ಸಿಗ್ತಾ
ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಜಿಲ್ಲೆಯಲ್ಲಿ 564 ಸರ್ಕಾರಿ ಬಸ್ಗಳಿವೆ. ಅದೇ ರೀತಿಯಾಗಿ ಖಾಸಗಿ ಬಸ್ಗಳ ಲೆಕ್ಕವನ್ನು ನೋಡ್ಬೇಕಾದ್ರೂ ಅದು 1000ಕ್ಕಿಂತ ಹೆಚ್ಚಿನ ಸ್ಥಿತಿಯಲ್ಲಿ ಇರುವಂತದ್ದು. ಇನ್ನು ಮಂಗಳೂರಿನ ನಗರದೊಳಗೆ ಕೇವಲ ಖಾಸಗಿ ಬಸ್ಗಳು 300ಕ್ಕಿಂತ ಹೆಚ್ಚಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ನಗರ ಸಾರಿಗೆಗಳು ಇರುವಂತದ್ದು ಕೇವಲ 51. ಹಾಗಾಗಿ ಇಲ್ಲಿನ ಸುಮಾರು 90% ಜನ ಅವಲಂಬನೆ ಮಾಡ್ತಾ ಇರುವಂತದ್ದು ಖಾಸಗಿ ಬಸ್ಗಳನ್ನ. ಹಾಗಾಗಿ ಆ ಶಕ್ತಿ ಯೋಜನೆಯ ಲಾಭ ಕರಾವಳಿಯ ಮಟ್ಟಿಗೆ ಅಷ್ಟೇನು ಫಲಪ್ರದಾಯಕ ಅಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿಂದ ಗ್ರಾಮೀಣ ಭಾಗಗಳಿಗೆ ಹೋಗುವಂತ ಜನರಿಗೆ ಮಾತ್ರ ಈ ಶಕ್ತಿ ಯೋಜನೆಯ ಲಾಭ ಸಿಗುತ್ತೆ ಹೊರತಾಗಿ ಮಂಗಳೂರು ನಗರದ ಮಹಿಳೆಯರಿಗೆ ಯಾವುದೇ ರೀತಿಯಾಗಿ ಈ ಯೋಜನೆಯ ಲಾಭ ಸದ್ಯಕ್ಕೆ ಸಿಗ್ತಾ ಇಲ್ಲ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕಿಶನ್, ಶರಣು ಹಂಪಿ ಹಾಗೆ ಅರುಣ್, ನಿಮ್ಮೆಲ್ಲ ಮಾಹಿತಿಗೋಸ್ಕರ ಮುಂದಿನ ಸುದ್ದಿಗೋಣ. ರಾಜ್ಯದಾದ್ಯಂತ